ವಿದ್ಯಾರ್ಥಿಗಳು, ಈ ಎಪಿಸೋಡ್ನಲ್ಲಿ ನಾನು ನಿಮಗೆ ನೀಟ್ ರಿಸಲ್ಟ್ ಬಗ್ಗೆ ಮಾಹಿತಿ ನೀಡಲು ಹೋಗ್ತಾ ಇದ್ದೀನಿ. ಯಾವಾಗ ರಿಸಲ್ಟ್ ಡಿಸ್ಪ್ಲೇ ಆಗುತ್ತೆ ಮತ್ತು ಯಾವ ರೀತಿ ನೀವು ರಿಸಲ್ಟ್ ನೋಡಬೇಕು ಅಂತ. ಮುಂದೆ ಹೋಗಿದ್ದ ಮುಂಚೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ. ಲೆಟ್ಸ್ ಸ್ಟಾರ್ಟ್. ವಿದ್ಯಾರ್ಥಿಗಳಿಗೆ ಸುಮಾರು 15 ಲಕ್ಷ ಜನ ನೀಟ್ ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ. ಬೆಳಗ್ಗಿಂದ ತುಂಬಾ ಜನ ಗೂಗಲ್ನಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ ನೀಟ್ ರಿಸಲ್ಟ್ ಯಾವಾಗ ಅಂತ. ಸೊ ಬಹಳಷ್ಟು ಜನರ ಒಂದು ರೂಮರ್ಸ್ ಏನಪ್ಪಾ ಅಂತಂದ್ರೆ ಸೆಕೆಂಡ್ ಫೇಸ್ ನೀಟ್ ಎಕ್ಸಾಮ್ ಮಾಡೋದ್ರಿಂದ ರಿಸಲ್ಟ್ ಏಟ್ ಬರ್ಬೋದು ಅಂತ. ಮತ್ತೆ ಕೆಲವು ಜನರು ಅಂದ್ರೆ ಈಗ ಬಿಟ್ಟಿರುವಂತಹ ಒಂದು ಚಾಲೆಂಜಿಂಗ್ ಅದು ರಿವ್ಯೂ ಮಾಡಬೇಕು ಕೀ ಆನ್ಸರ್ನ, ಅದಕ್ಕಾಗಿ ಲೇಟ್ ಆಗುತ್ತೆ ಅನ್ನೋ ಒಂದು ಭಾವನೆ. ಆದರೆ ಅಫಿಷಿಯಲ್ ಪ್ರಕಾರ ಅಂದ್ರೆ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಒಂದು ಅಧಿಕಾರಿಯ ಪ್ರಕಾರ ನೀಟ್ ರಿಸಲ್ಟ್ ಇವತ್ತು ಡಿಸ್ಪ್ಲೇ ಆಗ್ಬೋದು, ನಾಳೆ ಡಿಸ್ಪ್ಲೇ ಆಗ್ಬೋದು ಅಂತ. ಅಂದ್ರೆ ಜೂನ್ 5ರಲ್ಲಿ ಆಲ್ಮೋಸ್ಟ್ ಆಗುತ್ತೆ. ಇನ್ನು ಯಾವಾಗ ಟೈಮಿಂಗ್ ಯಾವಾಗಪ್ಪ ಅಂತಂದ್ರೆ ಮಧ್ಯಾಹ್ನ 2 ರಿಂದ 6 ಗಂಟೆ ಒಳಗೆ ಅಥವಾ 6 ಆದ ನಂತರ ನಿಮಗೆ ನೀಟ್ ರಿಸಲ್ಟ್ ವಿದ್ಯಾರ್ಥಿಗಳು ಯಾವ ರೀತಿ ನೀವು ನೀಟ್ ರಿಸಲ್ಟ್ ನೋಡಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಮೊದಲನೇದಾಗಿ ನೀವು ಅಫಿಷಿಯಲ್ ವೆಬ್ಸೈಟ್ ವಿಸಿಟ್ ಮಾಡಿ www.nteneet.nic.in ಅಂತ. ಅವಾಗ ನೀವು ಹೋಮ್ ಪೇಜ್ಗೆ ಹೋಗ್ತೀರಾ, ಅಲ್ಲಿ ಒಂದು ಲಿಂಕ್ ಸಿಗುತ್ತೆ ನೀಟ್ ರಿಸಲ್ಟ್ 2019 ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಎಂಟ್ರಿ ಮಾಡಿ ಆಮೇಲೆ ಸಬ್ಮಿಟ್ ಬಟನ್ ಪ್ರೆಸ್ ಮಾಡಿದಾಗ ನಿಮಗೆ ರ್ಯಾಂಕಿಂಗ್ ನಿಮಗೆ ಅಂದ್ರೆ ನೀಟ್ ರಿಸಲ್ಟ್ ನಿಮಗೆ ಲಾಸ್ಟ್ ಇಯರ್ CBSE ಕಂಡಕ್ಟ್ ಮಾಡಿದಾಗ ನೀಟ್ ರಿಸಲ್ಟ್ ಅನ್ನು ಜೂನ್ 4ಕ್ಕೆ ಹೊರಡಿಸಿತ್ತು. ಸೊ ಅದರ ಪ್ರಕಾರ ಕಟ್ ಆಫ್ ಏನಾಗಿತ್ತು, ಜನರಲ್ ಕ್ಯಾಟಗರಿಗೆ 119 ಮಾರ್ಕ್ಸ್ ಆಗಿತ್ತು, SC ಮತ್ತು OBC ಕ್ಯಾಟಗರಿಗಳಿಗೆ 96 ಮಾರ್ಕ್ಸ್ ಗಳಿಗೆ ಕಟ್ ಆಫ್ ಆಗಿತ್ತು. ಮತ್ತೆ ಫಾರ್ ಕ್ಯಾಂಡಿಡೇಟ್ಸ್ ವಿತ್ ಸ್ಪೆಷಲ್ ನೀಡ್ಸ್ ಕಟ್ ಆಫ್ ಏನಾಗಿತ್ತು ಅಂದ್ರೆ 107 to 108 ಮಾರ್ಕ್ಸ್ ಆಗಿತ್ತು. ಸೊ ಈಗ ರಿಸಲ್ಟ್ಗಾಗಿ ನೀವೆಲ್ಲರೂ ವೆಬ್ಸೈಟ್ ಅಫಿಷಿಯಲ್ ವೆಬ್ಸೈಟ್ ನ ವಿಸಿಟ್ ಮಾಡ್ತೀರಿ. ಸೊ ಅಕಾರ್ಡಿಂಗ್ ಟು ಸೋರ್ಸ್ ರಿಸಲ್ಟ್ ಮೇ ಬಿ ಮಧ್ಯಾಹ್ನ 2 ರಿಂದ 6 ಗಂಟೆ ಅಥವಾ 6 ಗಂಟೆ ಆದ ನಂತರ ರಿಸಲ್ಟ್ ಬರ್ತಿರಬಹುದು. ಅಫಿಷಿಯಲ್ ವೆಬ್ಸೈಟ್ಗೆ ಕಂಟಿನ್ಯೂ ವಿಸಿಟ್ ಮಾಡ್ತಾ ಇರಿ. ಈ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರೆಯಬೇಡ್ರಿ. ಲೆಟ್ಸ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.